Hi friends, welcome to Study Fun 2 channel. In this video, we will discuss Nobel Prize and laureates of 2020. 2020ರಲ್ಲಿ ನೋಬೆಲ್ ಪ್ರಶಸ್ತಿ ಮತ್ತು ಅದನ್ನು ಪಡೆದವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, Nobel Prize is given in the name of Alfred Nobel, and for his in the memory of Alfred Nobel, Nobel Prize is given. Alfred Nobel is the inventor of dynamite. ಡೈನಮೈಟ್ ಇಸ್ ಎ ಎಕ್ಸ್ಪ್ಲೋಸಿವ್ ವೆಪನ್. ಇದು ಆಲ್ಫ್ರೆಡ್ ನೋಬೆಲ್ ಡೈನಮೈಟ್ನ ಇನ್ವೆಂಟ್ ಮಾಡ್ತಾರೆ. ಇವರು ಸ್ವೀಡನ್ ದೇಶದವರು. ಈ ಈಸ್ ಎ ಸ್ವೀಡಿಶ್ ಸೈಂಟಿಸ್ಟ್, ಸ್ವೀಡನ್ ದೇಶದವರು. ಸೊ ಡೈನಮೈಟ್ನ ಯುದ್ಧದಲ್ಲಿ ವಾರ್ಸಲ್ಲಿ ಬಳಸೋದ್ರಿಂದ ತುಂಬ ಡೆತ್ಸ್ ಆಗ್ತಿರುತ್ತೆ. ಇದನ್ನು ನೋಡಿ ಆಲ್ಫ್ರೆಡ್ ನೋಬೆಲ್ ಅವರಿಗೆ ತುಂಬ ಬೇಜಾರಾಗಿ ಇದರಲ್ಲಿ ಬಂದಂಥ ದುಡ್ಡನ್ನ, ಮನಿಯನ್ನು ಹ್ಯುಮ್ಯಾನಿಟಿ ಪ್ರೋಗ್ರೆಸ್ಗೋಸ್ಕರ ಏನಾದರೂ ಇನ್ವೆನ್ಷನ್ ಮಾಡಿದವ್ರಿಗೆ ಪ್ರಶಸ್ತಿ ಕೊಡಬೇಕು, ಪ್ರೈಸ್ ಕೊಡಬೇಕಂತ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಬಂದಂಥ ಇಂಟ್ರೆಸ್ಟ್ನಲ್ಲಿ ನೋಬೆಲ್ ಪ್ರೈಸನ್ನು ಕೊಡಲಾಗ್ತಿದೆ. ಸೊ ಇದರಲ್ಲಿ ಕೇಳಬಹುದಾದಂಥ ನೋಬೆಲ್ ಪ್ರೈಸ್ ಬಗ್ಗೆ ಕೇಳಬಹುದಾದಂಥ ಮತ್ತಷ್ಟು ಕ್ವಶನ್ಸ್ ಅಂದರೆ, ಫಸ್ಟ್ ಇಂಡಿಯನ್ ಟು ಗೆಟ್ ನೋಬೆಲ್ ಪ್ರೈಸ್ ಈಸ್ ರವೀಂದ್ರನಾಥ್ ಟ್ಯಾಗೋರ್. ಸೊ ಇವರು ಸಾಹಿತ್ಯದಲ್ಲಿ ಫಸ್ಟ್ ನೋಬೆಲ್ ಪ್ರೈಸ್ನ ತೊಗೊತಾರೆ. ಫಸ್ಟ್ ಇಂಡಿಯನ್ ಟು ಗೆಟ್ ನೋಬೆಲ್ ಪ್ರೈಸ್ ಲಿಟರೇಚರ್, ಸಾಹಿತ್ಯದಲ್ಲಿ. ನೆಕ್ಸ್ಟು ಇವರಾದಮೇಲೆ ಸಿ ವಿ ರಾಮನ್ ಅವರು ಭೌತಶಾಸ್ತ್ರ, ಫಿಸಿಕ್ಸಲ್ಲಿ ತೊಗೊತಾರೆ. ಸಿ ವಿ ರಾಮನ್ ಅವರು ಭೌತಶಾಸ್ತ್ರಕ್ಕೋಸ್ಕರ, ಫಿಸಿಕ್ಸ್ನಲ್ಲಿ ತೊಗೊತಾರೆ ನೋಬೆಲ್ ಪ್ರೈಸ್ನ. ನೆಕ್ಸ್ಟು ಮದರ್ ತೆರೇಸಾ ಬರ್ತಾರೆ, ಮದರ್ ತೆರೇಸಾ ಫಾರ್ ಪೀಸ್. ಆ್ಯಂಡ್ ನೆಕ್ಸ್ಟ್ ಬರೋದು ಮದರ್ ತೆರೇಸಾ ಆದ ನಂತರ ಅಮರ್ತ್ಯ ಸೇನ್ ಬರ್ತಾರೆ. ಅಮರ್ತ್ಯ ಸೇನ್ ಈಸ್ ಎಕನಾಮಿಸ್ಟ್, ಈಸ್ ಎ ವೆಲ್ ನೋನ್ ಎಕನಾಮಿಸ್ಟ್ ಆಫ್ ಇಂಡಿಯಾ. ಇವರು ಎಕನಾಮಿ ವಿಭಾಗದಲ್ಲಿ ತೊಗೊತಾರೆ. ನೆಕ್ಸ್ಟು 2014 ಕೈಲಾಶ್ ಸತ್ಯಾರ್ಥಿ ಅವರಿಗೆ ಮತ್ತು ಮಲಾಲಾ ಯೂಸಫ್ ಝೈನ್ ಫ್ರಮ್ ಪಾಕಿಸ್ತಾನ್, ಇವರಿಬ್ಬರಿಗೂ ಜಂಟಿಯಾಗಿ P6 ಸಿಗುತ್ತೆ. ಸೊ ಇಂಡಿಯನ್ ಕೈಲಾಶ್ ಸತ್ಯಾರ್ಥಿ. ಸೊ ನೆಕ್ಸ್ಟ್ ಸ್ಲೈಡಿಂದ ನಾವು 2020 ನೋಬೆಲ್ ಪ್ರೈಸ್ ನೋಡೋಣ. ಸೊ 2020 ಮೆಡಿಸಿನ್ನಲ್ಲಿ ಆರ್ವೆ ಜೆ ಆಲ್ಟರ್, ಮೈಕಲ್ ಆಕ್ಟನ್ ಆ್ಯಂಡ್ ಚಾರ್ಲ್ಸ್ ಎಮ್ ರೈಸ್ ಇವ್ರಿಗೆ ಕೊಳ್ಳಾಗುತ್ತದೆ. ಏನಕ್ಕೆ ಅಂದರೆ ಡಿಸ್ಕವರ್ಡ್ ಹೆಪಟೈಟಿಸ್ ಸಿ ವೈರಸ್. ದೇ ಡಿಸ್ಕವರ್ಡ್ ಹೆಪಟೈಟಿಸ್ ಸಿ ವೈರಸ್. ಹೆಪಟೈಟಿಸ್ ಸಿ ಎಂಬುದೊಂದು ಕಾಯಿಲೆ. ಇಟ್ ಈಸ್ ಎ ಡಿಸೀಸ್ ಆ್ಯಂಡ್ ಇಟ್ ಈಸ್ ಕಾಸ್ಡ್ ಬೈ ವೈರಸ್. ಸೊ ಹೇಗೆ COVID-19 ವೈರಸ್ SARS-CoV-2 ವೈರಸ್ಸಿಂದ ಬರುತ್ತೋ, COVID-19 SARS-CoV-2 ವೈರಸ್ಸಿಂದ ಬರುತ್ತೋ, ಅದೇ ಥರ ಹೆಪಟೈಟಿಸ್ ಸಿ ವೈರಸ್ಸಿಂದ ಬರುತ್ತೆ. ಸೊ ಇದನ್ನು ಮೆಡಿಸಿನ್ ಈ ಪ್ರೈಸ್ನ ಕೊಡೋದು ಇದರಲ್ಲಿ ಕರೋಲಿನ್ಸ್ಕಾ ಇನ್ಸ್ಟಿಟ್ಯೂಟ್ ಅಂತ ಇದೆ. ಕರೋಲಿನ್ಸ್ಕಾ ಇನ್ಸ್ಟಿಟ್ಯೂಟ್ನವರು, ಇದು ಸ್ವೀಡನ್ನಲ್ಲೇ ಇದೆ, ಸ್ಟಾಕ್ಹೋಮಲ್ಲಿ. ಇವರು ಮೆಡಿಸಿನ್ಗೆ ನೋಬೆಲ್ ಪ್ರೈಸ್ ಕೊಡ್ತಾರೆ, ಸ್ಟಾಕ್ಹೋಮಲ್ಲಿದೆ. ಸೊ ನೆಕ್ಸ್ಟ್ ಫಿಸಿಕ್ಸಲ್ಲಿ, ಭೌತಶಾಸ್ತ್ರದಲ್ಲಿ ರೋಜರ್ ಪೆನ್ಸರ್ ಅವ್ರಿಗೆ ಫಾರ್ ದ ಡಿಸ್ಕವರ್ಡ್ ದಟ್ ದ ಬ್ಲ್ಯಾಕ್ ಹೋಲ್ ಫಾರ್ಮೇಷನ್ ಈಸ್ ಎ ರೋಬಸ್ಟ್ ಪ್ರಿಡಿಕ್ಷನ್ ಆಫ್ ದ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ. ದಿಸ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಈಸ್ ಬೈ ಐನ್ಸ್ಟೀನ್. ಈ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಕೊಟ್ಟವರು ಐನ್ಸ್ಟೀನು. ಇದನ್ನು ಬ್ಲ್ಯಾಕ್ ಹೋಲು ಪ್ರಿಡಿಕ್ಟ್ ಮಾಡಿರೋದು ಐನ್ಸ್ಟೀನ್ ಅವರು ಕರೆಕ್ಟಾಗಿದೆ ಅಂತ ಬ್ಲ್ಯಾಕ್ ಹೋಲ್ ಬಗ್ಗೆ ರೋಜರ್ ಪೆನ್ಸರ್ ಅವರು ಡಿಸ್ಕವರಿ ಮಾಡ್ತಾರೆ. ಸೊ ಅವರು ಪ್ಲಸ್ ರೈನ್ಹಾರ್ಡ್ ಗೆನ್ಜೆಲ್ ಆ್ಯಂಡ್ ಆಂಡ್ರಿಯಾ ಗೇಸ್ ಇವರು ಡಿಸ್ಕವರ್ಡ್ ಸೂಪರ್ ಮ್ಯಾಸಿವ್ ಕಾಂಪ್ಯಾಕ್ಟ್ ಆಬ್ಜೆಕ್ಟ್ ಅಟ್ ದ ಸೆಂಟರ್ ಆಫ್ ಅವರ್ ಗ್ಯಾಲಕ್ಸಿ. ಕಾಂಪ್ಯಾಕ್ಟ್ ಆಬ್ಜೆಕ್ಟ್ ಬ್ಲ್ಯಾಕ್ ಹೋಲ್ ಅಂತಲೂ ಕರಿತೀವಿ ಇದನ್ನ. ಆ್ಯಕ್ಚುಲಿ ಬ್ಲ್ಯಾಕ್ ಹೋಲ್ ಅಂತಲೂ ಹೇಳಿದ್ದಾರೆ. ಸೊ ಡಿಸ್ಕವರ್ಡ್ ಎ ಸೂಪರ್ ಮ್ಯಾಸಿವ್ ಕಾಂಪ್ಯಾಕ್ಟ್ ಬ್ಲ್ಯಾಕ್ ಹೋಲ್ ಅಟ್ ದ ಸೆಂಟರ್ ಆಫ್ ಅವರ್ ಗ್ಯಾಲಕ್ಸಿ. ದಟ್ಸ್ ವೈ ದೇ ಗಾಟ್ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್. ಇವರು 3 ಜನಕ್ಕೂ ಫಿಸಿಕ್ಸಲ್ಲಿ 2020 ಈ ಪ್ರೈಸ್ ಕೊಟ್ಟಿದೆ. ಇದು ಪ್ರೈಸು ಫಿಸಿಕ್ಸ್ಗೆ ಮತ್ತು ಕೆಮಿಸ್ಟ್ರಿಗೆ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್, ರಾಯಲ್
ಸ್ವೀಡಿಷ್ ಅಕಾಡೆಮಿ ಫಾರ್ ಸೈನ್ಸ್, ಇವರು ಫಿಸಿಕ್ಸ್ ನೋಬೆಲ್ ಪ್ರೈಸ್ ಕೊಡ್ತಾರೆ. ನೆಕ್ಸ್ಟ್ ಕೆಮಿಸ್ಟ್ರಿನಲ್ಲೂ ಅಷ್ಟೇ, ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್, ಸೊ ಇವರೇನೆ ಕೆಮಿಸ್ಟ್ರಿನಲ್ಲೂ ಕೊಡ್ತಾರೆ. ಕೆಮಿಸ್ಟ್ರಿನಲ್ಲಿ ಫಾರ್ ದ ಡಿಸ್ಕವರಿ ಆಫ್ ದಿ ಮೆಥಡ್ ಆಫ್ ಜೀನೋಮ್ ಸೀಕ್ವೆನ್ಸಿಂಗ್, ಜೀನೋಮ್ ಎಡಿಟಿಂಗ್ ಡಿಸ್ಕವರಿ ಜೀನೋಮ್ ಎಡಿಟಿಂಗ್ ಮೆಥಡ್ನ ಡಿಸ್ಕವರ್ ಮಾಡಿದಕ್ಕೋಸ್ಕರ ಎಮ್ಯಾನ್ಯುಯಲ್ ಕಾರ್ಪೆಂಟರ್ ಆ್ಯಂಡ್ ಜೆನಿಫರ್ ಡೌಡ್ನಾ ಇವರು ಇಬ್ಬರಿಗೆ ಕೊಡ್ತಾರೆ. ಎಮ್ಯಾನ್ಯುಯಲ್ ಕಾರ್ಪೆಂಟರ್ ಈಸ್ ಎ ಫ್ರೆಂಚ್ ನ್ಯಾಷನಲಿಸ್ಟ್, she is a French scientist, and Doudna is USA. Doudna belongs to USA. So in the Nobel laureates of 2020, except Emmanuel Carpenter, everyone is from USA. So idunna remember, ನೀವು ಇದನ್ನ ನೆನಪಿಕೋಬೇಕು, you should remember this. So chemistry ನಲ್ಲೂ ಕೂಡ ರಾಯಲ್ ಸೊಸೈಟಿ ಆಫ್ ಸ್ವೀಡಿಷ್ ರಾಯಲ್ ಅಕಾಡೆಮಿ ಆಫ್ ಸೈನ್ಸ್, ಓಕೆ, ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್ ಇವರು ಕೊಡ್ತಿದ್ದಾರೆ. ನೆಕ್ಸ್ಟು ಲಿಟ್ರೇಚರ್ ಲೂಯಿಸ್ ಗ್ಲೂಕ್. ಸೊ ಲೂಯಿಸ್ ಗ್ಲೂಕ್ಗೆ ಲಿಟ್ರೇಚರ್ 2020 ನೋಬೆಲ್ ಪ್ರೈಸ್ ಕೊಡಲಾಗುತ್ತೆ. ಫಾರ್ ಹರ್ ಅನ್ಮಿಸ್ಟೇಕಬಲ್ ಪೊಯೆಟಿಕ್ ವಾಯ್ಸ್ ದಟ್ ವಿತ್ ಆಸ್ಟರ್ ಬ್ಯೂಟಿ ಮೇಕ್ಸ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಯೂನಿವರ್ಸಲ್. ಫಾರ್ ಹರ್ ಅನ್ಮಿಸ್ಟೇಕಬಲ್ ಪೊಯೆಟಿಕ್ ವಾಯ್ಸ್, ಇದಕ್ಕೆ ಅವರಿಗೆ ನೋಬೆಲ್ ಪ್ರೈಸ್ನ ಕೊಡಲಾಗ್ತಿದೆ. ಸೊ ಇವರ ಫಸ್ಟ್ ಪೊಯಮು ಫಸ್ಟ್ ಬಾರ್ನ್ ಅನ್ನೋದು ಇವ್ರ ಫಸ್ಟ್ ಪೊಯಮು. ಇಟ್ ಕೆನ್ ಬಿ ಆಸ್ಕ್ಡ್ ಇನ್ ಎಕ್ಸಾಮ್. ಸೊ ಇದನ್ನ ನೀವು ನೆನಪಿಟ್ಕೋಬೇಕು. ಲಿಟ್ರೇಚರ್ ನೋಬೆಲ್ ಪ್ರೈಸ್ ಕೊಡೋರು ಸ್ವೀಡಿಷ್ ಅಕಾಡೆಮಿ ಲಿಟ್ರೇಚರಲ್ಲಿ ನೋಬೆಲ್ ಪ್ರೈಸ್ನ ಕೊಡ್ತಾರೆ, ಸ್ವೀಡಿಷ್ ಅಕಾಡೆಮಿ ಅವರು. ಸೊ ನೆಕ್ಸ್ಟು ಪೀಸ್, ನೋಬೆಲ್ ಪ್ರೈಸ್ ಫಾರ್ ಪೀಸ್ 2020 has been awarded to World Food Program. David Beasley, chairman of World Food Program, David Beasley. So David Beasley is the chairman of World Food Program and it is the organ of UN. ಇದು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯ ಒಂದು ಅಂಗ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅನ್ನೋದು. ಸೊ ಇವ್ರಿಗೇಂತ ಕೊಡ್ತಿದ್ದಾರೆ ಅಂದರೆ ಫಾರ್ ಇಟ್ಸ್ ಎಫರ್ಟ್ಸ್ ಟು ಕಾಂಬ್ಯಾಟ್ ಹಂಗರ್, ಫಾರ್ ಇಟ್ಸ್ contribution to bettering conditions for peace in conflict affected areas and for acting as a driving force in efforts to prevent the use of hunger as a weapon of war and conflict. So war affected areas ನಲ್ಲಿ, ಸೊ ಟೆರರಿಸ್ಟ್ ಅಫೆಕ್ಟೆಡ್ ಏರಿಯಾ ಮತ್ತು ವಾರ್ ಅಫೆಕ್ಟೆಡ್ ಏರಿಯಾಸ್ನಲ್ಲಿ ಚಿಲ್ಡ್ರನ್ಸ್ಗೆ ಫುಡ್ ಸರ್ವ್ ಮಾಡಿದ್ದಕ್ಕೆ ಮತ್ತು ಹಂಗರ್ ಅನ್ನೋದನ್ನ ವಾರಲ್ಲಿ ವೆಪನ್ ಆಗಿ ಯೂಸ್ ಮಾಡ್ಕೊಂಡ ಹಾಗೆ ಇವರು ನೋಡ್ಕೊಂಡಿದ್ದಕ್ಕೆ ಫುಡ್ ಸರ್ವ್ ಮಾಡಿ ಇವರಿಗೆ ನೋಬೆಲ್ ಪೀಸ್ ಪ್ರೈಸ್ 2020 ಕೊಡಲಾಗಿದೆ. ಸೊ ದಿಸ್ ವಾಸ್ ಗಿವನ್ ಬೈ ನಾರ್ವೇಯನ್ ಪಾರ್ಲಿಮೆಂಟರಿ ಕಮಿಟಿ, ಎ ಕಮಿಟಿ appointed by Norwegian Parliament. So this committee selects the winner of Nobel Peace Prize. ಇಷ್ಟು ನೋಬೆಲ್ 2020. ನೆಕ್ಸ್ಟು ಎಕನಾಮಿಕ್ ಸೈನ್ಸಲ್ಲಿ 2020 ನೋಬೆಲ್ ಪೀಸ್ ಪ್ರೈಸ್ ಗೋಸ್ ಟು ಪೌಲ್ ಆರ್ ಮಿಲ್ಗ್ರೋಮ್ ಆ್ಯಂಡ್ ರಾಬರ್ಟ್ ಬಿ ವಿಲ್ಸನ್ ಫಾರ್ ಇಂಪ್ರೂವ್ಮೆಂಟ್ಸ್ ಟು ಆಕ್ಷನ್ ಥಿಯರಿ ಆ್ಯಂಡ್ ಇನ್ವೆನ್ಷನ್ ಆಫ್ ನ್ಯೂ ಆಕ್ಷನ್ ಫಾರ್ಮ್ಯಾಟ್ಸ್. ಸೊ ಇವರು ಆಕ್ಷನ್ ಅಂದರೆ ಹರಾಜು ಅಂತೀವಿ, ಹರಾಜು ಸಿದ್ಧಾಂತನ ಇವರು ಆಕ್ಷನ್ ಥಿಯರಿ, ಹರಾಜು ಸಿದ್ಧಾಂತವನ್ನು ಇಂಪ್ರೂವ್ ಮಾಡ್ತಾರೆ ಮತ್ತು ನ್ಯೂ ಇನ್ವೆನ್ಷನ್ಸ್ ಮಾಡ್ತಾರೆ. ಅದರಲ್ಲಿ ನ್ಯೂ ಆಕ್ಷನ್ ಫಾರ್ಮ್ಯಾಟ್ಸ್, ಬೇರೆ ಬೇರೆ ಥರದ ಹರಾಜುಗಳನ್ನು ಕಂಡುಹಿಡಿಯೋದಕ್ಕೋಸ್ಕರ ಎಕನಾಮಿಕ್ಸ್ ಸೈನ್ಸ್ದ ಪೌಲ್ ಆರ್ ಮಿಲ್ಗ್ರೋಮ್ ಮತ್ತು ರಾಬರ್ಟ್ ಬಿ ವಿಲ್ಸನ್ ಅವ್ರಿಗೆ ಕೊಡೋಕ್ಕಾಗುತ್ತೆ. ಸೊ ಎಕನಾಮಿಕ್ಸ್ ಕೂಡ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸ್ ಅವರೇ ಎಕನಾಮಿಕ್ ಸೈನ್ಸಲ್ಲೂ ನೋಬೆಲ್ ಪ್ರೈಸ್ ಕೊಡ್ತಾ ಇದ್ದಾರೆ. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟು 2020 ನೋಬೆಲ್ ಪ್ರೈಸಲ್ಲಿ. ಇವೆಲ್ಲದನ್ನು FDA ಮತ್ತು PSI ಮತ್ತು ನೆಕ್ಸ್ಟ್ ಬರೋ ಗ್ರೂಪ್ಸ್ ಎಕ್ಸಾಮ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.